ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ನೀವೆಲ್ಲಿಂದ ವೀಕ್ಷಿಸ್ತಾ ಇದ್ದೀರಿ ಎಂದು ದಯವಿಟ್ಟು ಲೈವ್ ಚಾಟ್ನಲ್ಲಿ ಬಂದು ತಿಳಿಸಿರಿ. ನೀವು ಯಾವ ಸ್ಥಳದಿಂದ, ಯಾವ ದೇಶದಿಂದ ನೀವು ವೀಕ್ಷಿಸುತ್ತಾ ಇದ್ರೂ ಕೂಡ ದೇವರ ವಾಕ್ಯದಿಂದ ನೀವು ಹೇಗೆ ಬಲಗೊಳ್ಳುತ್ತಾ ಇದ್ದೀರಿ ಎಂಬುದಾಗಿ ತಿಳಿಸುವುದಾದರೆ ದೇವರನ್ನು ಸ್ತುತಿಸುವುದಕ್ಕಾಗಿ ನೀವು ಸಹಕರಿಸಿದವರಾಗ್ತೀರಿ. ಬನ್ನಿ ಚಿಕ್ಕ ಪ್ರಾರ್ಥನೆಯಿಂದ ಈ ದಿನ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಿಮ್ಮ ವಾಕ್ಯಕ್ಕಾಗಿ ಕಾದುಕೊಂಡಿದ್ದೇವೆ. ಮಾತಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಪ್ರತಿಯೊಂದು ದಿನ ಒಂದು ಹೊಸ ದಿನವನ್ನಾಗಿ ದೇವರು ನಮಗೆ ಕೊಡ್ತಿದ್ದಾರೆ. ಆದರೆ ನಾವೇನೋ ಕೆಲವು ದಿನಗಳು ಒಳ್ಳೆಯವುಗಳೆಂದು, ಕೆಲವೊಂದು ದಿನಗಳು ಕೆಟ್ಟವುಗಳೆಂದು ಭಾವಿಸ್ತೇವೆ. ಕೆಲವರು ಮುಹೂರ್ತ ನೋಡ್ತಾರೆ, ರಾಹುಕಾಲ ಬಂದಿದೆ, ಅಯ್ಯೋ ಬೇಡ, ಅಪಾಯ ಉಂಟಾಗುತ್ತೆ, ಕೇಡು ಉಂಟಾಗುತ್ತೆ ಎಂದು ಎಷ್ಟೋ ಭಯ ಆಂದೋಲನಕ್ಕೆ ಗುರಿಯಾಗ್ತಾರೆ. ದೇವರು ಮಾಡಿರೋ ದಿನಗಳೆಲ್ಲ ಒಳ್ಳೆ ದಿನಗಳೇ. ಆದರೆ ನಮ್ಮ ಬದುಕಿನಲ್ಲಿ ಕೆಲವೊಂದು ಸಾರಿ ಅವು ಮೇಲುಕರವಾಗಿರ್ತವೆ, ಕೆಲವೊಂದು ಸಾರಿ ಸಂತೋಷವಾಗಿರ್ತವೆ, ಮತ್ತೆ ಕೆಲವೊಂದು ಸಾರಿ ನಷ್ಟವೂ ಇರುತ್ತೆ, ದುಃಖವೂ ಇರುತ್ತೆ. ಕಷ್ಟ ನಷ್ಟಗಳಿಲ್ಲದೆ ಮಾನವನ ಜೀವಿತವೇ ಇಲ್ಲ ಪ್ರಿಯರೇ. ನಮ್ಮಮ್ಮ ಒಂದು ಗಾದೆ ಮಾತು ಹೇಳ್ತಿದ್ರು, ಮಾನವ ಜೀವಿತ ಕಾವಡಿಯ ಕೊಡಗಳಂತಿವೆ ಅಂತಿದ್ರು. ಕಾವಡಿ ಕೊಡ ಅಂದ್ರೆ ಈ ದಿನ ಯಾರಿಗೂ ಅರ್ಥ ಆಗದೆ ಇರಬಹುದು. ಕಾವಡಿ ಅಂದ್ರೆ ಒಂದು ಕೋಲಿನ ಮೇಲೆ 2 ಬಿಂದಿಗೆಗಳನ್ನು ಕಟ್ಟಿ ನಡೆಯುತ್ತಿರುವಾಗ ಒಂದು ಕೊಡ ಮೇಲಕ್ಕೆ ಹೋಗ್ತಿತ್ತು, ಒಂದು ಕೊಡ ಕೆಳಗೆ ಬರ್ತಿತ್ತು. ಮತ್ತೆ ಅದು ಮೇಲಕ್ಕೆ ಹೋಗುತ್ತೆ, ಇನ್ನೊಂದು ಕೆಳಗೆ ಬರುತ್ತೆ. ಯಾವ್ದು ಯಾವಾಗ ಮೇಲ್ ಹೋಗುತ್ತೋ, ಯಾವ್ದು ಯಾವಾಗ ಬರುತ್ತೆ ಎಂದು ಗೊತ್ತಿಲ್ಲ. ಆಯ್ತು, ನಾನು ಕತೆ ಮುಗೀತು, ಕೆಳಗೆ ಹೋಗಿದ್ದೇನೆ ಅಂದ್ಕೊಂಡದ್ದು ತಕ್ಷಣ ಮೇಲ್ ಬರ್ತಿತ್ತು, ಮೇಲ್ ಬಂದಿರೋದೇನೋ ಕೆಳಗೆ ಹೋಗ್ತಿತ್ತು. ಅಷ್ಟೇ. ನಮ್ಮ ಜೀವಿತದಲ್ಲಿ ಒಂದು ದಿನ ಸಂತೋಷ, ಒಂದು ದಿನ ದುಃಖ ಇರುತ್ತೆ. ಇದಕ್ಕೆ ಸೊಲೊಮೋನನು, ಮಹಾಜ್ಞಾನಿಯಾದ ಸೊಲೊಮೋನನು ಏನು ಹೇಳ್ತಾನೆ ನೋಡಿರಿ. 7ನೇ ಅಧ್ಯಾಯ, ಪ್ರಸಂಗಿ 7ನೇ ಅಧ್ಯಾಯ 14ನೇ ವಚನ. ಪ್ರಸಂಗಿ ಪುಸ್ತಕ ಪ್ರಿಯರೇ, 7ನೇ ಅಧ್ಯಾಯ 14ನೇ ವಚನ. ಸುಖದ ದಿನದಲ್ಲಿ ಸುಖದಿಂದಿರು, ದುಃಖದ ದಿನದಲ್ಲಿ ಯೋಚಿಸು. ಮನುಷ್ಯನು ತನ್ನ ಕಾಲವಾದ ಮೇಲೆ ಸಂಭವಿಸುವ ಯಾವುದನ್ನು ಗ್ರಹಿಸಲಾರದಂತೆ ದೇವರು ಸುಖ ದುಃಖಗಳನ್ನು ಜೊತೆಯಾಗಿ ಮಾಡಿದ್ದಾನೆ. ಸುಖ ದುಃಖಗಳನ್ನು ದೇವರು ಜೊತೆಗೂಡಿಸಿದ್ದಾರೆ. ಸುಖವಾಗಿರುವಾಗ ಸೌಖ್ಯವಾಗಿರಿ, ದುಃಖದ ಕುರಿತು ಯಾಕೆ ಯೋಚಿಸ್ತೀರಿ? ಸೌಖ್ಯವಾಗಿ ಸಂತೋಷವಾಗಿರುವಾಗ ಮತ್ತೆ ಏನೋ ಒಂದನ್ನು ಯೋಚಿಸಿ ಇತರರೊಂದಿಗೆ ಹೋಲಿಸಿಕೊಂಡು ಅಸೂಯೆ ಪಡುತ್ತಾ ಕೂತ್ಕೊಳ್ಳೋದು ಯಾಕೆ? ಸುಖ ದಿನಗಳಲ್ಲಿಯೂ ಕೂಡ ಜಗಳ ಇಟ್ಕೊಂಡು ಸಮಾಧಾನ ಕಳೆದುಕೊಳ್ಳುವುದೇ ಯಾಕೆ? ಅಯ್ಯಯ್ಯೋ, ಈ ದಿನಗಳಲ್ಲಿ ಬಹಳಷ್ಟು ಜನ ಒಂದು ಒಳ್ಳೆ ಮದುವೆ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ಅಂದ್ಕೊಳ್ಳಿ, ಅದೊಂದು ಸಂತೋಷಕರವಾದ ದಿನ. ವಿವಾಹವು ಎಲ್ಲದಕ್ಕಿಂತಲೂ ಘನವಾದದಾಗಿದೆ. ಆದರೆ ವಿವಾಹ ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿ ನಮಗೆ ಮರ್ಯಾದೆ ಕೊಡಲಿಲ್ಲ, ಅಲ್ಲಿ ಊಟ ಸರಿಯಾಗಿರಲಿಲ್ಲ, ಮತ್ತೊಂದು ಕಾರಣ ಹೇಳಿ ಜಗಳವಾಡಿ ಬರುವಂಥವರನ್ನು ಕೂಡ ನಾವು ನೋಡ್ತೇವೆ. ಮದಲಿಂಗನು ನಿಮ್ಮೊಂದಿಗಿರುವಾಗ ಯಾಕೆ ನಿಮ್ಮ ಶಿಷ್ಯರು ಉಪವಾಸವಿರಲ್ಲ ಎಂದು ಕೇಳಿದಾಗ, ಮದಲಿಂಗನು ಸಂಗಡ ಇರುವಾಗ ಅವರು ಸಂತೋಷವಾಗಿರ್ತಾರೆ, ಅವರು ಉಪವಾಸವಿರಲ್ಲ, ಅವರು ಔತಣ ಮಾಡಿಕೊಳ್ತಾರೆ ಅನ್ನುತ್ತಾರೆ. ಅದೇ ರೀತಿ ದೇವರು ನಮ್ಮ ಸಂಗಡ ಇರುವಾಗ, ದೇವರು ನಮಗೆ ಸೌಖ್ಯವಾಗಿಡುವಾಗ ಅದರ ಕುರಿತಾಗಿ ಸಂತೋಷ ಪಡೆಯಿರಿ, ನಾಳೆಯ ಕುರಿತಾಗಿ ಚಿಂತಿಸಬೇಡಿರಿ. ಹಾಗೆ ಸುಖ ದುಃಖಗಳು ಜೊತೆಯಾಗಿ ಜೋಡಿಸಲ್ಪಟ್ಟಿವೆ, ಅವುಗಳನ್ನು ಯಾರೂ ಬೇರ್ಪಡಿಸಲಿಕ್ಕಾಗೋದಿಲ್ಲ. ಒಂದು ಪಕ್ಷಿಗೆ 2 ರೆಕ್ಕೆಗಳಿದ್ದಂತೆ, ಅಂದರೆ ಯಾವ ರೀತಿ 2 ರೆಕ್ಕೆಗಳು ಇರ್ತವೋ, ಮಾನವ ಜೀವಿತಕ್ಕೂ ಕೂಡ ಸುಖ ದುಃಖಗಳಿವೆ. ಸುಖ ಇರುವಾಗ ಸೌಖ್ಯವಾಗಿರಿ. ದುಃಖದ ದಿನಗಳು ಬಂದಾಗ, ಇಲ್ಲವೇ ಆಪತ್ತಿನ ದಿನಗಳು ನಿಮಗೆ ಎದುರಾದಾಗ ಯೋಚಿಸಿರಿ. ಯೋಚಿಸಿರಿ, ಯಾಕೆ ಈ ದುಃಖ ನನಗೆ ಉಂಟಾಯಿತು ಎಂಬುದಾಗಿ. ಇದು ನಾನು ಸ್ವಂತ ಕೈಯಾರೆ ತಂದುಕೊಂಡ ದುಃಖವಾಗಿದೆಯೋ, ನನ್ನ ಪ್ರವರ್ತನೆಯಿಂದ ಉಂಟಾಗಿದೆಯೋ? ಹೀಗೆ ಬಂದಿರುವ ದುಃಖಕ್ಕೆ, ಇಲ್ಲವೇ ನನಗಿರುವ ದುಃಖಕ್ಕೆ ಕಾರಣ ಏನೆಂಬುದಾಗಿ ಆಲೋಚಿಸಿರಿ, ಸರಿಪಡಿಸಿಕೊಳ್ಳಿರಿ. ಆಗ ಆ ದುಃಖದಲ್ಲಿಯೂ ಕೂಡ ನೀವು ಆಧರಿಸಲ್ಪಡ್ತೀರಿ. ಅಷ್ಟೇ ಅಲ್ಲ, ಕಣ್ಣೀರು ಸುರಿಸಿದ ನಂತರ ನಿಮಗೆ ಉದಯ ಬರುತ್ತೆ. ರಾತ್ರಿ ಕಣ್ಣೀರು ಸುರಿಸುತ್ತೀರಿ, ಉದಯದಲ್ಲಿ ಶುಭೋದಯವಾಗಿ ಮಾರ್ಪಡುತ್ತೆ. ದುಃಖದ ದಿನಗಳಲ್ಲಿ ಕುಗ್ಗಿ ಹೋಗಬಾರದು. ದುಃಖ ಬಂತೆಂದು ನೆನೆಸಿ ಬಾಡಿ ಹೋಗಬಾರದು. ದುಃಖದ ದಿನಗಳಲ್ಲಿ ನೀವು ಕುಗ್ಗಿ ಹೋಗುವುದಾದರೆ ಕೈಲಾಗದವರಾಗುತ್ತೀರಿ. ಎಷ್ಟು ಚೆನ್ನಾಗಿ ಸಂತೋಷದಿಂದ ಸುಖ ದಿನಗಳನ್ನು ಎದುರುಗೊಳ್ಳುತ್ತಿದ್ದೀರೋ, ಅಷ್ಟೇ ಧೈರ್ಯದಿಂದ ದುಃಖದ ದಿನಗಳನ್ನು ಎದುರಿಸಿರಿ. ಅವು ಜೊತೆಗೂಡಿಸಲ್ಪಟ್ಟಿರೋದ್ರಿಂದ
ನಿರಂತರವೂ ನಿಮಗೆ ದುಃಖವಿರುವುದಿಲ್ಲ, ನಿರಂತರವಾಗಿಯೂ ನೀವು ಸಂತೋಷವಾಗಿರುವುದಿಲ್ಲ. ಆದರೆ ನಿಮ್ಮ ದುಃಖಕ್ಕೆ ಪ್ರತಿಯಾಗಿ ನಿಮಗೆ ಸಂತೋಷ ವಸ್ತ್ರವನ್ನು ಕೊಡುವುದಕ್ಕೆ ನೀವು ನಂಬಿರುವ ದೇವರು ಶಕ್ತನಾಗಿದ್ದಾರೆಂದು ನಂಬಬೇಕು. ಅಷ್ಟಕ್ಕೂ ಪ್ರತಿಯೊಂದು ದಿನ ಪ್ರಿಯರೇ ಕರ್ತನನ್ನು ಸ್ತುತಿಸುವುದನ್ನು ಕಲಿಯಬೇಕು. ಬಹಳಷ್ಟು ಜನರಿಗೆ ಕೆಲವೊಂದು ನಷ್ಟ ಅವರ ಜೀವಿತದಲ್ಲಾಗುವಾಗ ಈ ದಿನ ಯಾರ ಮುಖ ನೋಡಿದೇನೋ ಎಂದು ಅವರನ್ನೋ ಇವರನ್ನೋ ಬೈಕೊಳ್ತಾರೆ. ಛೀ, ನನ್ನ ಬದುಕು ಹೇಗಾಗ್ಬಿಡ್ತಲ್ಲ, ನನ್ನ ಸಮಯ ಟೈಮ್ ಸರಿಯಾಗಿಲ್ಲ ಎಂಬುದಾಗಿ ತಮ್ಮನ್ನು ತಾವೇ ನಿಂದಿಸಿಕೊಳ್ತಾರೆ. ಅದು ಕೂಡ ಅವಶ್ಯಕತೆ ಇಲ್ಲ ಪ್ರಿಯರೇ. ನೀವು ಕೇಡು ಅಂದ್ಕೊಳ್ಳೋದು ದೇವರು ನಿಮ್ಮ ಮೇಲಿಗಾಗಿ ಅನುಮತಿಸಿದ್ದಾರೇನೋ? ಆ ಕೇಡಿನಲ್ಲಿಯೂ ಕೂಡ ಮೇಲೂ ಇದೆ ಎಂಬ ಸಂಗತಿ ಮರೆತು ಹೋಗಬೇಡಿ. ದೇವರ ಪ್ರಣಾಳಿಕೆಗಳು ಬಹಳ ಶ್ರೇಷ್ಠವಾಗಿವೆ. ದುಃಖ ಇಲ್ಲದೆ ಸಂತೋಷವೇ ಇರಲ್ಲ. ಒಬ್ಬ ಸ್ತ್ರೀ ಒಂದು ಮುದ್ದಾದ ಮಗುವನ್ನು ಸಂಪಾದಿಸಿಕೊಳ್ಳಬೇಕಾದ್ರೆ ಪ್ರಸವ ವೇದನೆ ಪಡಬೇಕು. ಈ ಪ್ರಸವ ವೇದನೆ ಈ ಲೋಕದಲ್ಲಿಯೇ ಎಲ್ಲಾ ವೇದನೆಗಿಂತ ಪ್ರಸವ ವೇದನೆ ಭಯಂಕರವಾಗಿದೆಯಂತೆ. ಅಂತಹ ದೊಡ್ಡ ವೇದನೆ ತಾಳಿಕೊಳ್ತಾಳೆ. ಯಾಕೆಂದರೆ ಆಕೆ ಒಂದು ಮಗುವಿಗೆ ತಾಯಿ ಆಗ್ಲಿಕ್ಕಿದ್ದಾಳೆಂದು ನೆನೆಸಿ ಆ ಆಸೆಯೊಂದಿಗೆ ಆ ಪ್ರಸವ ವೇದನೆಯನ್ನು, ಅಂದರೆ ಆ ಯಾತನೆಯನ್ನು ತಾಳಿಕೊಂಡು ಆ ಪ್ರಸವ ವೇದನೆ ದಾಟಿದ ನಂತರ ಒಳ್ಳೆ ಹೆರಿಗೆ ಆದ ನಂತರ ನೀವು ನೋಡಿರಿ, ಪ್ರಸವ ವೇದನೆ ಪಟ್ಟ ತಾಯಿಯ ಮುಖದಲ್ಲಿ ಎಷ್ಟು ಆನಂದ ಇರುತ್ತೆ. ಅಲ್ಲಿಯ ತನಕ ಹತ್ತು ಕಣ್ಣುಗಳೆಲ್ಲ ಉಬ್ಬಿಕೊಂಡಿರ್ತವೇನೋ, ಆದರೆ ಆಕೆಯ ನರಗಳೆಲ್ಲ ನೋವಾಗಿದ್ದಿರ್ತವೇನೋ. ಆದರೆ ತನ್ನ ಮಗುವನ್ನು ತಂದು ತೋರಿಸಿದ ಕೂಡಲೇ ಆ ತಾಯಿಯ ಹೃದಯದೊಳಗೆ ಎಂತಹ ಸಂತೋಷ ಬರುತ್ತೆ ನೋಡಿ, ಎಂತಹ ಆನಂದ ಬರುತ್ತೆ ನೋಡಿ. ಹೌದು ಪ್ರಿಯರೇ, ದುಃಖವು ನಮಗೆ ಸಂತೋಷವನ್ನುಂಟು ಮಾಡುತ್ತೆ. ಅದಕ್ಕೆ ದೇವರು ಸುಖ ದುಃಖಗಳನ್ನು ಜೊತೆಗೂಡಿಸಿದ್ದಾರೆ. ಯಾಕೆಂದರೆ ಈ ಲೋಕದಲ್ಲಿ ನಾವು ಜೀವಿಸುತ್ತಿರುವಾಗ ಯಾವಾಗ ಮರಣ ಹೊಂದುತ್ತೇವೆಂದು ನಮಗೆ ಗೊತ್ತಿರಲ್ಲ. ಈ ಲೋಕ ಯಾವಾಗಲೂ ಒಂದೇ ರೀತಿಯಾಗಿರೋದಿಲ್ಲ. ದುಃಖವಿಲ್ಲದ, ಕಣ್ಣೀರಿಲ್ಲದ ಆ ಪರಲೋಕ ರಾಜ್ಯಕ್ಕಾಗಿ ನಮ್ಮನ್ನು ದೇವರು ಸಿದ್ಧಗೊಳಿಸ್ತಿದ್ದಾರೆ. 118ನೇ ಕೀರ್ತನೆಯಲ್ಲಿ ಮತ್ತೊಂದು ಒಳ್ಳೆ ವಾಕ್ಯ ಇದೆ ನೋಡಿ. ಪ್ರತಿದಿನ ನೀವು ಇದು ಒಳ್ಳೆಯ ದಿನ, ಇದು ಕೆಟ್ಟ ದಿನ ಎಂದು ಭಾವಿಸದೆ, ಸುಖ ದುಃಖಗಳು ಏನೇ ಇದ್ರೂ, ಸುಖವಿರಲಿ ದುಃಖವಿರಲಿ, ಮೇಲಾಗಿರಲಿ ಕೇಡಾಗಿರಲಿ, ಲಾಭವಾಗಿರಲಿ ನಷ್ಟವಾಗಿರಲಿ, ಇದು ದೇವರು ಏರ್ಪಡಿಸಿರುವಂಥದ್ದಾಗಿದೆ ಎಂದು ನಂಬಿರಿ. ಆಗ ನೀವು ಧೈರ್ಯದಿಂದ ಸಂತೋಷವಾಗಿ ತೃಪ್ತರಾಗಿರ್ತೀರಿ. 118ನೇ ಕೀರ್ತನೆ 118ನೇ ಕೀರ್ತನೆ 24ನೇ ವಚನ. ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು. ಇದು ದೇವರು ಕೊಟ್ಟ ದಿನವಾಗಿದೆ. ಈ ದಿನ ಜುಲೈ ತಿಂಗಳೊಳಗೆ ಬಂದಿದ್ದೇವೆ, 6ನೇ ದಿನಕ್ಕೆ ಬಂದಿದ್ದೇವೆ. ಮತ್ತೊಮ್ಮೆ ಹೇಳ್ತೇನೆ, ಜುಲೈ ತಿಂಗಳಿನ 6ನೇ ದಿನಕ್ಕೆ ಬಂದಿದ್ದೇವೆ. ಒಮ್ಮೆ ಯೋಚಿಸಿ ನೋಡಿ ಪ್ರಿಯರೇ, ಎಷ್ಟು ಬೇಗನೆ 6 ತಿಂಗಳು ಈ ವರ್ಷದಲ್ಲಿ ಕಳೆದು ಹೋದವು. ಈ ಜುಲೈ ತಿಂಗಳಿನ 6ನೇ ತಾರೀಕಿನಂದು ಬಹುಶಃ ನಿಮಗೇನೋ ಕಷ್ಟ ಬಂದಿರಬಹುದು, ಇಲ್ಲವೇ ನಿಮಗೆ ಸಿಕ್ಕಿರುವ ಸಂಬಳ ಖಾಲಿಯಾಗಿರ್ಬೋದು. ಆದರೆ ಇವುಗಳಲ್ಲಿ ಯಾವುದೊಂದನ್ನು ಲೆಕ್ಕಿಸಬೇಡಿರಿ. ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು. ಇದರಲ್ಲಿ ಏನು ಮಾಡಬೇಕಂತೆ? ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ, ಇದರಲ್ಲಿ ನಾವು ಸಂತೋಷಿಸೋಣ. ಈ ದಿನದಲ್ಲಿ ನಾನು ಸಂತೋಷವಾಗಿರುತ್ತೇನೆ. ನನ್ನ ದುಃಖದಲ್ಲಿಯೂ ಕೂಡ ನಾನು ತೃಪ್ತನಾಗಿರ್ತೇನೆ, ನನ್ನ ಬಾಧೆಯಲ್ಲಿಯೂ ಕೂಡ ನಾನು ಸಂತೃಪ್ತನಾಗಿರ್ತೇನೆ, ನನ್ನ ಚಿಂತೆಯಲ್ಲಿ ಕೂಡ ನನ್ನ ದೇವರ ಮೇಲೆ ಆಧಾರಗೊಳ್ತೇನೆ ಎಂದು ಒಂದು ಒಡಂಬಡಿಕೆ ಮಾಡಿಕೊಳ್ಳ್ರಿ. ಏನಾದ್ರೂ ಕೂಡ ಈ ದಿನದಲ್ಲಿ, ಇಡೀ ನಮ್ಮ ಬದುಕಲ್ಲಿ ಏನಾದ್ರೂ ನಾವು ದಿಗಿಲು ಪಡಬೇಕಾಗಿಲ್ಲ. ಪ್ರತಿಯೊಂದು ದಿನ ನಮಗೊಂದು ಹೊಸ ದಿನವಾಗಿ ದೇವರು ಮಾಡಿಕೊಡ್ತಿದ್ದಾರೆ. ಇದು ಯೆಹೋವನಿಂದ ನೇಮಕವಾದ ದಿನ. ಏನೋ ನಿಮ್ಮ ಬರ್ತ್ಡೇಯೋ ಅಥವಾ ವೆಡ್ಡಿಂಗ್ ಆನಿವರ್ಸರಿಯೋ, ಇಲ್ಲವೇ ಒಂದು ಪ್ರತ್ಯೇಕವಾದ ದಿನವೂ ಅಲ್ಲ. ಆದರೆ ಪ್ರತಿದಿನ ದೇವರಿಂದ ನೇಮಕವಾದ ದಿನವಾಗಿದೆ. ಅದರಲ್ಲಿ ನಾವು ಸಂತೋಷಿಸಬೇಕು. ಅದು ಕೂಡ ದೇವರಲ್ಲಿ ನಾವು ಸಂತೋಷಿಸಬೇಕು. ಯಾವಾಗಲೂ ಸಂತೋಷಿಸಿರಿ. ತಿರುಗಿ ಹೇಳುತ್ತೇನೆ, ಕರ್ತನಲ್ಲಿ ಸಂತೋಷಿಸಿರಿ ಎಂಬುದಾಗಿ ಪೌಲನು ಹೇಳಿದ ಪ್ರಕಾರ ಎಷ್ಟೋ ದಿನಗಳು ಅವನ ಜೀವಿತದಲ್ಲಿ ಶ್ರಮೆ ದಿನಗಳಾಗಿಯೇ ಉಳ್ಕೊಂಡಿದ್ದುವು. ಆದರೆ ಪ್ರತಿಯೊಂದು ದಿನ ಸಂತೋಷಿಸುವವನಾಗಿದ್ದ. ಕ್ರಿಸ್ತನಿಗಾಗಿ ಶ್ರಮೆ ಪಡುವುದು ದೊಡ್ಡ ಭಾಗ್ಯ. ಅನ್ಯಾಯವಾಗಿ ಮನುಷ್ಯರು ನಮ್ಮನ್ನು ನಿಂದಿಸಿ ಹಿಂಸೆಗೊಳಿಸಿ ನಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳಾಡುವುದಾದರೆ ಸಂತೋಷ ಪಡೆಯಿರಿ. ಅದು ಎಷ್ಟೋ ದೊಡ್ಡ ಭಾಗ್ಯವಾಗಿದೆ. ನೀವು ಕ್ರೈಸ್ತರಾಗಿದ್ದು ಬಾಧೆ ಪಡುವವರಾಗಿರೋದಾದರೆ ಅದರ ವಿಷಯದಲ್ಲಿ ಅತಿಶಯ ಪಡೀರಿ. ಇದು ಯೆಹೋವನಿಂದ ನೇಮಕವಾದ ದಿನ. ಇದರಲ್ಲಿ ನಾವು ಸಂತೋಷಿಸಿ ಆನಂದಿಸೋಣ. ಪ್ರತಿಯೊಂದು ದಿನ
ದೇವರನ್ನು ಸ್ತುತಿಸುವುದನ್ನು ಹಾಗೂ ಆತನ ಪ್ರಣಾಳಿಕೆ ಅರಿತುಕೊಳ್ಳುವುದನ್ನು ಕಲಿಯೋಣ. ದೇವರು ನೇಮಿಸಿರುವ ದಿನವಾಗಿದೆ. ಪ್ರತಿಯೊಂದು ದಿನವನ್ನು ಆತನು ಅರೇಂಜ್ಡ್ ಇಟ್. ಏನೋ ತಾತ್ಕಾಲಿಕ ಬಂದು ಹೋಗುವುದಲ್ಲ, ಹಿಂಗೆ ಬಂದು ಹೋಗೋದಲ್ಲ. ಇಟ್ ಈಸ್ ಮೆಂಟ್ ಟು ಬಿ ಟು ಫುಲ್ಫಿಲ್ ದ ಪ್ಲಾನ್ಸ್ ಆಫ್ ಗಾಡ್. ಯಾಕೆ ದೇವರೇ ಈ ದಿನವನ್ನು ನನಗಾಗಿ ನೇಮಿಸಿದ್ದೀರಿ? ಈ ದಿನದಲ್ಲಿ ನಾನು ಮಾಡಬೇಕಾದ ವಿಧಿ ಏನಾಗಿದೆ, ಕೆಲಸ ಏನಾಗಿದೆ, ವೃತ್ತಿ ಏನಾಗಿದೆ? ಈ ದಿನ ನಾನು ಸಾಧಿಸಬೇಕಾದದ್ದೇನಾಗಿದೆ, ಜಯಿಸಬೇಕಾದದ್ದೇನಾಗಿದೆ ಎಂಬುದಾಗಿ ದೇವರಿಗೆ ಉದಯ ಕಾಲದಲ್ಲಿಯೇ ಕೇಳ್ರಿ. ದೇವರೇ, ನೀವೇನು ಹೇಳಿದ್ರೂ ನಾನು ಮಾಡಲು ಸಿದ್ಧನಾಗಿದ್ದೇನೆ ಎಂಬುದಾಗಿ ಹೇಳ್ರಿ. ನನ್ನ ಕರ್ತನು ಕಠಿಣವಾದ ಕೆಲಸ ನನಗೆ ಹೇಳೋದಿಲ್ಲ, ನನ್ನ ಶಕ್ತಿಗೆ ಮೀರಿದ ವಿಷಯಗಳನ್ನು ಮಾಡೆಂದು ಹೇಳೋದಿಲ್ಲ. ನನಗೆ ಬಲವಾದ ಕಾರ್ಯ ಮಾಡೆಂದು ಹೇಳುವುದಾದರೆ ಬಲಿಷ್ಠನಾದ ದೇವರು ನನ್ನ ಸಂಗಡ ಇರ್ತಾರೆ. ನನ್ನ ಕಣ್ಣೀರು ಒರೆಸುವ ಆತನು ಆತನೇ, ನನ್ನ ಸಂತೋಷದಲ್ಲಿ ಸ್ತುತಿಗೆ ಪಾತ್ರನು ಆತನೇ ಎಂಬುದಾಗಿ ಸುಖ ದುಃಖಗಳಲ್ಲಿ ಕರ್ತನನ್ನು ಸ್ತುತಿಸುವುದನ್ನು, ಆತನಿಗೋಸ್ಕರ ಜೀವಿಸುವುದನ್ನು ನಾವು ಅಭ್ಯಾಸ ಮಾಡಿಕೊಳ್ಳೋಣ. ಪ್ರತಿಯೊಂದು ದಿನದಲ್ಲಿ, ಪ್ರತಿಯೊಂದು ಸಮಯದಲ್ಲಿ ಎಲ್ಲವನ್ನು ಪರಿಶೀಲಿಸುತ್ತಾ ಇದು ಒಳ್ಳೆಯದಲ್ಲ, ಇದು ಒಳ್ಳೆಯದಾಗಿದೆ, ಇದು ಸರಿಯಾದ ಸಮಯವಲ್ಲ ಎಂದು ಭಾವಿಸಿಕೊಳ್ಳದೆ ದೇವರು ಜೊತೆಗೂಡಿಸಿದ ಸುಖ ದುಃಖಗಳುಳ್ಳ ಈ ಜೀವಿತವನ್ನು ನಾವು ಸೌಖ್ಯದಿಂದ ಜೀವಿಸುವಂಥದ್ದು ಸ್ವಲ್ಪ ಕಾಲವೇ ಪ್ರಿಯರೇ. ಮನುಷ್ಯನ ಆಯುಷ್ಯು 70 ವರ್ಷ, ಅಧಿಕ ಬಲ ಇರುವುದಾದರೆ 80 ವರ್ಷ ಅವು ಬೇಗನೆ ಗತಿಸಿ ಹೋಗ್ತವೆ, ನಾವು ಹಾರಿ ಹೋಗುವೆವು. ಅವುಗಳ ವೈಭವವು ಆಯಾಸವು ದುಃಖವೇ. ಅದಕ್ಕೆ ಆಯಾಸ ಪಡದಂತೆ, ದುಃಖ ಪಡದಂತೆ, ಪ್ರಯಾಸ ಪಡದಂತೆ, ಪ್ರಯಾಸದ ಫಲವನ್ನು ಕಂಡ ನಂತರ ಸಂತೋಷದಿಂದ ಜಿಗಿದು ಕುಣಿದಾಡಲಾರದಂತೆ ಮಾನವನು ಈ ಲೋಕದಲ್ಲಿ ಜೀವಿಸಲಿಕ್ಕಾಗೋದಿಲ್ವಲ್ಲ? ಯಾವುದೇನೇ ಆಗಿರಲಿ, ಯೇಸು ನನ್ನ ಸಂಗಡ ಇದ್ದಾರೆ ಎಂಬ ಧೈರ್ಯದೊಂದಿಗೆ ಪ್ರತಿದಿನ ದೇವರನ್ನು ಸ್ತುತಿಸುತ್ತಾ ಆತನ ಪ್ರಣಾಳಿಕೆಗಳನ್ನು ಅರಿತು ಆತನಿಗೋಸ್ಕರ ಜೀವಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಶ್ರಮೆ ದಿನಗಳಲ್ಲಿ ಕುಗ್ಗಿ ಹೋಗುವುದಾದರೆ ನೀವು ಕೈಲಾಗದವರಾಗುತ್ತೀರಿ ಎಂದು ಹೇಳಿದೀರಿ. ನಮ್ಮ ಸಂತೋಷ ನಿಮ್ಮನ್ನು ಮರೆತು ಹೋಗುವಂಥದ್ದಾಗಿರದೆ ಮತ್ತಷ್ಟು ಹೆಚ್ಚು ನಿಮ್ಮನ್ನು ಸ್ತುತಿಸಲು ಕಾರಣವಾಗಿರುವ ಹಾಗೆ ನಮಗೆ ಕೊಟ್ಟಿರುವ ಸಮೃದ್ಧಿಗಾಗಿ, ಆರೋಗ್ಯಕ್ಕಾಗಿ, ನಮ್ಮ ಸಂತೋಷದಲ್ಲಿ ನಿಮ್ಮನ್ನು ಸ್ತುತಿಸುವುದಕ್ಕಾಗಿ ಸಹಾಯ ಮಾಡಿರಿ. ನಮ್ಮ ದುಃಖದಲ್ಲಿ ನಾವು ಕುಗ್ಗಿ ಹೋಗದಂತೆ ನಮ್ಮನ್ನು ಬಲಪಡಿಸುವ ಕರ್ತನಿದ್ದಾನೆ ಎಂದು ನಂಬಿ ದುಃಖದಲ್ಲಿ ಕರ್ತನು ಕಲಿಸುವ ಪಾಠಗಳನ್ನು ನಾವು ಕಲಿಯಬೇಕೆಂಬ ಆಸೆಯೊಂದಿಗೆ ನಿಮ್ಮ ಪಾದ ಸನ್ನಿಧಿಯಲ್ಲಿ ನಮ್ಮ ಚಿಂತಾ ಭಾರಗಳನ್ನೆಲ್ಲ ಹೊಯ್ದುಕೊಳ್ಳಲು ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳು 8939731313 ನಂಬರ್ಗೆ, ಇತರ ದೇಶದಿಂದ ಒಂದು ವೇಳೆ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ಹಾಗೆಯೇ ಕರ್ತನು ಕಲಿಸುವಂತಹ ಪಾಠಗಳನ್ನು, ಕರ್ತನು ಕಲಿಸಿಕೊಡುವಂತಹ ಅನುಭವಗಳ ಕುರಿತಾದ ಪ್ರೈಸ್ ರಿಪೋರ್ಟ್ಸನ್ನು ಕೂಡ ನಮಗೆ ಕಳಿಸಿಕೊಡಿರಿ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಮೇಲಿಂದ ಮೇಲೆ ನೀವು ಲೈಕ್ ಮಾಡಿ ಇತರರಿಗೆ ಶೇರ್ ಮಾಡುವುದನ್ನು ಕೂಡ ಮರೆಯಬೇಡಿ. ಬೆಳಗ್ಗೆ 7 ಗಂಟೆಗೆ ಪ್ರತಿದಿನ ಈ ಅನುದಿನದ ಧ್ಯಾನದ ಮುಖಾಂತರ, ಅನೇಕ ವಿಧವಾದ ದೈವ ಸಂದೇಶಗಳ ಮುಖಾಂತರ ನಿಮ್ಮ ಮುಂದೆ ಈ ಯೂಟ್ಯೂಬ್ನಲ್ಲಿ ಲೈವ್ ಆಗಿ ಬಂದು ನಿಮ್ಮೆಲ್ಲರನ್ನು ಆಧ್ಯಾತ್ಮಿಕವಾಗಿ ಬಲಗೊಳಿಸುತ್ತಿರುವ ಈ ಸಂದೇಶಗಳನ್ನೆಲ್ಲ ಲಾಲಿಸಿ ಇತರರಿಗೂ ಕೂಡ ಶೇರ್ ಮಾಡಿರಿ. ಅವರು ಕೂಡ ಆಶೀರ್ವದಿಸಲ್ಪಟ್ಟು ನಿಮಗೂ ಪ್ರತಿಫಲ ದೊರಕುತ್ತೆ. ಸುಮಾರು 5-6 ಭಾಷೆಗಳಲ್ಲಿ ಬೇರೆ ಬೇರೆ ಸಮಯಗಳಲ್ಲಿ ಪ್ರಸಾರವಾಗುವ ಕಲ್ವರಿ ದರ್ಶನ ಎನ್ನುವ ಟಿವಿ ಕಾರ್ಯಕ್ರಮಕ್ಕೋಸ್ಕರ ಪ್ರಾರ್ಥಿಸಿರಿ. ಭಾರಭರಿತವಾದ ಈ ಸೇವೆಯಲ್ಲಿ ನೀವು ಕೂಡ ಪಾಲುಗಾರರಾಗಿರಲು ಆಶಿಸೋದಾದರೆ ಪ್ರತಿ ತಿಂಗಳು ನಾವು ಎಷ್ಟೋ ಬಿಲ್ಸ್ಗಳು ಕಟ್ಟಬೇಕಾಗಿರೋದ್ರಿಂದ ಈ ಟಿವಿ ಕಾರ್ಯಕ್ರಮ ಪೋಷಿಸುವ ವಿಷಯದಲ್ಲಿ ನೀವು ಕೂಡ ನಮ್ಮೊಂದಿಗೆ ಐಕ್ಯವಾಗಿರೋದಾದರೆ, ಕರ್ತನು ನಿಮ್ಮನ್ನು ಪ್ರೇರೇಪಿಸೋದಾದರೆ ನಿಮ್ಮ ಉದಾರತೆಯ ಕಾಣಿಕೆಗಳನ್ನು ಈಗ ಜೈಪಾಲ್ ಫೌಂಡೇಶನ್ಸ್ QR ಕೋಡ್ ಕೊಡಲಾಗ್ತಾ ಇದೆ, ಇಲ್ಲವೇ ಫೋನ್ ನಂಬರ್ ಕೊಡಲಾಗ್ತಿದೆ. ಈ ಸೇವೆಗೆ ನಿಮ್ಮ ಕಾಣಿಕೆ ಕಳಿಸಿ ದೇವರು ನಮಗೆ ಕೊಡುವ ಪ್ರತಿಫಲದಲ್ಲಿ ನೀವು ಕೂಡ ಪಾಲುಗಾರರಾಗಿ. ಈ ವಿಷಯದಲ್ಲಿ ನಿಮಗೆ ಹೆಚ್ಚಿನ ವಿವರ ಬೇಕಾಗಿರೋದಾದರೆ ಕೊಡಲ್ಪಟ್ಟಿರುವ ನಂಬರ್ಗೆ ಒಮ್ಮೆ ಕರೆ ಮಾಡಿರಿ, ಇಲ್ಲವಾದರೆ ನೀವು ಒಂದು ವಾಟ್ಸಪ್ ಮೆಸೇಜ್ ಕಳಿಸಿಕೊಡಿರಿ. ನಂಬರ್ ಗೊತ್ತಿದೆಯಲ್ಲವೇ, 8939731313 ನಂಬರ್ಗೆ ಒಂದು ಕರೆ ಮಾಡಿ ನಿಮ್ಮ ಫೋನ್ ಕರೆ ಎತ್ತಿ ನಮ್ಮ ಸಹೋದರರು ನಿಮಗೆ ವಿವರಗಳನ್ನು ತಿಳಿಸ್ತಾರೆ. ಕರ್ತನ ಮಹಾಕೃಪೆಯಿಂದ ಇದೇ ಜುಲೈ ತಿಂಗಳಿನ
15ನೆಯ ತಾರೀಕಿನಂದು ಆಲ್ ಇಂಡಿಯಾ ಕ್ರಿಶ್ಚಿಯನ್ ಲೀಡರ್ಸ್ ಸಮ್ಮಿಟ್ ಏರ್ಪಡಿಸಲಾಗಿದೆ. ವಿಜಯವಾಡದಲ್ಲಿ 1 ದಿನದ ಲೀಡರ್ಸ್ ಸಮ್ಮಿಟ್ ಏರ್ಪಡಿಸಲಾಗಿದೆ. ಇದು ಕೇವಲ ಪಾಸ್ಟರ್ಸ್ಗಳಿಗೋಸ್ಕರ, ದೈವ ಸೇವಕರಿಗೋಸ್ಕರ ಹಾಗೂ ಇವ್ಯಾಂಜಲಿಸ್ಟ್ ಅಥವಾ ಚರ್ಚ್ ಲೀಡರ್ಸ್ಗಳಿಗೋಸ್ಕರ ಮಾತ್ರ ಈ ಒಂದು ಲೀಡರ್ಶಿಪ್ ಸಮ್ಮಿಟ್ ಏರ್ಪಡಿಸಲಾಗಿದೆ. ವಿವರಗಳಿಗಾಗಿ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿರಿ, ಸಾಧ್ಯವಾದರೆ ಭಾಗವಹಿಸಿರಿ. ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.